ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಮ್ಮ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನಾವು ಇದನ್ನು ಗರಸ್ ಅಂತ ಕರಿತೀವಿ. ಇದು ಆ್ಯಕ್ಚುಲಿ ಪುಡಿ ಆಗುವಂಥ ಕಲ್ಲುಗಳು, ಬೇಗನೆ ಪುಡಿ ಆಗುವಂಥ ಕಲ್ಲುಗಳು. ಇದನ್ನು ಆಲ್ರೆಡಿ ಕೆಳಗಡೆ ಗ್ರೌಂಡ್ ಲೆವೆಲ್ಗೆ ಹಾಕಿದ್ದೀನಿ. ಇದಕ್ಕೆ ಒಂದು 3-4 ದಿನ ನೀರು ಕೂಡ ಹೊಡೆದಿದ್ದೀನಿ. ಚೆನ್ನಾಗಿ ಅದು ಕೆಳಗಡೆ ಇಳಿಬೇಕು. ಗಟ್ಟಿಯಾಗಿ ಕೂತ್ಕೊಂಡಾಗ ಮಾತ್ರ ಮೇಲುಗಡೆ ನಾವು ಟೈಲ್ಸನ್ನು ಜೋಡಿಸ್ಬೋದು ಅಥವಾ ಕಾಂಕ್ರೀಟನ್ನು ಕೂಡ ಹಾಕ್ಬೋದು. ಆದರೆ ಇದು ಇನ್ನೂ ಕೆಳಗಡೆ ಇಳಿಬೇಕು, ಗಟ್ಟಿಯಾಗಿ ಕೂತ್ಕೋಬೇಕಂದ್ರೆ ಮೇಲ್ಗಡೆ ನಾವು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಬಡಮಣಿ ಅಂತೀವಿ. ಅಂದರೆ ವೇಟ್ ಇರುವಂಥ ಒಂದು ಕಬ್ಬಿಣದ ಮೆಟಲನ್ನು ತೊಗೊಂಡು ಹೊಡಿತೀವಿ. ಆದರೆ ಅದನ್ನೆಲ್ಲ ಕೂತ್ಕೊಳ್ಳೋಷ್ಟು ಸಮಯ ಇಲ್ಲ. ಅದಕ್ಕೋಸ್ಕರ ಅದನ್ನು ವೈಬ್ರೇಟಿಂಗ್ ರೋಲರನ್ನು ತರಿಸಿದ್ದೀನಿ ಸ್ನೇಹಿತರೆ. ಸೊ ಇದು ಸುಮಾರು 1-2 ಟನ್ಗಳಷ್ಟು ಭಾರ ಕೂಡ ಇರುತ್ತೆ. ಈ ವೈಬ್ರೇಟಿಂಗ್ ರೋಲರ್ ಏನಾಗುತ್ತೆ, ಮೂಮೆಂಟ್ ಆಗ್ತಾ ಹೋದಂಗೆ ಆ ಏನು ಕಲ್ಲುಗಳಿರುತ್ತಲ್ಲ, ಪುಡಿ ಕಲ್ಲುಗಳು ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು ಅದು ನೀರು ಕೆಳಗಡೆ ಹೊಡೆದಿರೋದ್ರಿಂದ ಅದು ಕೆಳಗಡೆ ಇಳಿತಾ ಹೋಗುತ್ತೆ ಸ್ವಲ್ಪ 4-5 ಇಂಚುಗಳು. ಸೊ ಇವಾಗ ಇಲ್ಲಿ ನೋಡ್ತಿದ್ದೀರಲ್ಲ, ಇವರು ಆ ಒಂದು ವೈಬ್ರೇಟಿಂಗ್ ರೋಲರನ್ನು ಮೂಮೆಂಟ್ ಮಾಡ್ತಿದ್ದಾರೆ. ಸೊ ಅಲ್ಲಿ ಎಲ್ಲೆಲ್ಲಿ ಮೂಮೆಂಟ್ ಮಾಡ್ತಾರೆ, ಅದೆಲ್ಲೆಲ್ಲಿ ಕಲ್ಲುಗಳು ಹಾಗೆ ನಿಂತ್ಕೊಂಡಿದೆ ಅದೆಲ್ಲ ಕೆಳಗಡೆ ಕೂತ್ಕೊಳ್ಳುತ್ತೆ ಗಟ್ಟಿಯಾಗಿ, ಕೆಳಗಡೆ ಡೌನ್ಗೆ ಹೋಗುತ್ತೆ ಹೋಲ್ ಗ್ರೌಂಡೇ. ಮತ್ತು ಎಲ್ಲೆಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ, ಅಂದರೆ ತಗ್ಗು ದಿನ್ನೆ ಎಲ್ಲೆಲ್ಲಿದೆ, ಅಪ್ಸ್ ಆ್ಯಂಡ್ ಡೌನ್ಸು, ಅಲ್ಲೆಲ್ಲ ಲೆವೆಲ್ ಮಾಡ್ಕೋತಿದ್ದೀನಿ. ನಾನಾಗೆ ಮುಂದೆ ನಿಂತಿದ್ದೀನಿ. ಕೆಲಸಗಳನ್ನ ಯಾಕೆ ಮಾಡಿಸ್ತಿದ್ದೀನಿ ಅಂದರೆ, ಯಾವ ಸೈಡು ನನಗೆ ನೀರು ಫ್ಲೋ ಆಗಬೇಕಂತ ನನ್ನ ಮೈಂಡಲ್ಲಿರುತ್ತೆ, ಆ ಸೈಡು ಸ್ವಲ್ಪ ಡೌನ್ ಮಾಡ್ಕೋಬೇಕು. ಯಾವ ಸೈಡು ಸ್ವಲ್ಪ ಎತ್ತರ ಬೇಕು ಅದನ್ನು ಕರೆಕ್ಟಾಗಿ ನೋಡಿ ಅಲ್ಲಿ ಇನ್ನೊಂದು ಸ್ವಲ್ಪ ಈ ಪುಡಿ ಕಲ್ಲುಗಳನ್ನ ಹಾಕ್ಕೊಂಡಾಗ ಕರೆಕ್ಟಾಗಿ ಲೆವೆಲ್ ಸೆಟ್ ಆಗುತ್ತೆ. ಆನಂತರ ನೀವು ಈ ಕಾಂಕ್ರೀಟ್ ಹಾಕುವಾಗ ಅಥವಾ ನೀವು ಟೈಲ್ಸನ್ನು ಜೋಡಿಸಿದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ ಯಾವ ರೀತಿ ಇದು ಮಷಿನ್ ವರ್ಕ್ ಆಗುತ್ತೆ ಅಂತೇಳಿ. ಇವರು 1 ಗಂಟೆಗೆ 1,000 ರೂಪಾಯಿ ತೊಗೋತಾರೆ. ಬಹುಶಃ 2 ಅವರ್ಸ್ ಬೇಕಾಗ್ಬೋದು ಇಷ್ಟಕ್ಕೂ ಎಲ್ಲ ವೈಬ್ರೇಟ್ ಮಾಡಬೇಕಾದ್ರೆ. ಸೊ ಈ ರೀತಿಯಾಗಿ ಈ ನನ್ನ ಕೆಲಸಗಳು ನಡೀತಾ ಇದೆ ಸ್ನೇಹಿತರೆ. ಇದೆಲ್ಲ ಆದ ನಂತರ ಇದ್ರ ಮೇಲೆ ಟೈಲ್ಸನ್ನು ಜೋಡಿಸ್ತೀನಿ. ನಮ್ಮ ಕಡೆ ಶಾಬಾದಿ ಪರಿಷೆ ಅಂತ ಕರಿತೀವಿ ಉತ್ತರ ಕರ್ನಾಟಕದ ಭಾಷೆಯಲ್ಲಿ. ಸೊ ಆ ಒಂದು ಟೈಲ್ಸ್ಗಳನ್ನ ಜೋಡಿಸ್ಬೇಕಂತ ಪ್ಲ್ಯಾನ್ ಹಾಕಿದ್ದೀನಿ. ಯಾಕಂದರೆ ಕೆಳಗಡೆ ಆಡಿನ ಯೂರಿನ್ ಬಿದ್ದರೆ ಈಸಿಯಾಗಿ ಫ್ಲೋ ಆಗಬೇಕಂತ ಪ್ಲ್ಯಾನ್ ಇಟ್ಕೊಂಡು ಆ ರೀತಿ ಮಾಡ್ತಿದ್ದೀನಿ. ಸೊ ಇದು ಇಲ್ಲಿ ಅಕ್ಕಪಕ್ಕದಲ್ಲಿರೋ ಚಿಕ್ಕ ಮಕ್ಕಳು ಕೂಡ ಎಲ್ಲ ಇವತ್ತು ರಜೆ ಇದೆ. ಸೊ ಅವು ಕೂಡ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ. ಅವಕ್ಕೂ ಕೂಡ ಒಂದು ಏನೋ ಕ್ಯೂರಿಯಾಸಿಟಿ ಇರುತ್ತೆ ಯಾವ ರೀತಿ ಇದು ವರ್ಕ್ ಆಗುತ್ತೆ ಅಂತೇಳಿ. ಇವರು ನಮ್ಮೂರಿಂದ ಸುಮಾರು 4-5 ಕಿಲೋಮೀಟ್ರ್ ದೂರದಲ್ಲಿರೋ ಒಂದು ಊರಿಂದ ಬಂದಿದ್ದಾರೆ. ಅವ್ರದ್ದೇ ರಿಕ್ಷಾ ತೊಗೊಂಡು. ಸೊ ಇಲ್ಲಿ ನಾನು ಈ ಪುಡಿ ಕಲ್ಲುಗಳನ್ನೇ ಸೆಪ್ರೇಟಾಗಿ ಇಟ್ಟಿರೋದು ಕಲ್ಲುಗಳನ್ನ ಮತ್ತೆ ಬೇಕಾದ ಜಾಗದಲ್ಲಿ ಹಾಕ್ತಾಯಿದ್ದೀನಿ. ಅಂದರೆ ಎಲ್ಲೆಲ್ಲಿ ತುಂಬ ಡೌನ್ ಆಗಿದೆ ಅಲ್ಲೆಲ್ಲ ಹಾಕಿ ಲೆವೆಲ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಸೊ ಈ ರೀತಿಯಾಗಿ ನನ್ನ ಆಡಿನ ಫಾರ್ಮ್ ಕೆಲಸ ನಡೀತಾ ಇದೆ ಸ್ನೇಹಿತರೆ. ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ನೆಕ್ಸ್ಟ್ ಕೆಲಸವನ್ನು ಅಪ್ಲೋಡ್ ಮಾಡ್ತೀನಿ. ಬೆಂಗಳೂರಿಂದ ರೈತ ಆಗಬೇಕಂತ ಬಂದಿರೋ ಈ ಯುವಕನಿಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮೂಲಕ ಸಪೋರ್ಟ್ ಮಾಡಿ ಸ್ನೇಹಿತರೆ. ನಮಸ್ಕಾರ.